ಪವರ್ ಲೈಟ್ ಡೀಸೆಲ್ ನಿಮ್ಮ ಹತ್ರ ಈ ಥರ ಗಾಡಿ ಐತಾ? ಗಾಡಿ ಸ್ಟಾರ್ಟ್ ಮಾಡಿದ್ರೂ ಸ್ಟಾರ್ಟ್ ಆಗ್ತಾಯಿಲ್ಲ. ಆಮೇಲೆ ನೋಡಿ ಈ ಸಿಂಬಲ್ ಬರ್ತಿದೆ, ಈ ಸಿಂಬಲ್ ಬಂದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ, ಇಂಜೆಕ್ಟರ್ ಕರೆಂಟ್ ಸಪ್ಲೈ ಆಗೋಲ್ಲ. ನೋಡಿ ಸ್ಟಾರ್ಟ್ ಮಾಡ್ತೀನಿ, ಇವಾಗ ಸ್ಟಾರ್ಟ್ ಆಗ್ತಾಯಿಲ್ಲ ನೋಡಿ. ಸಿಂಪಲ್ ಅದು ತೋರಿಸಿ ನೋಡಿ ಏನಾಗಿರುತ್ತೆ, ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ತೋರಿಸಿ ನೋಡಿ. ನೋಡಿ ಇಲ್ಲಿ ಒಂದು 2 ರಿಲೇ ಇರುತ್ತೆ. ಇಲ್ಲಿ ರಿಲೇಗೆ ಏನೋ ಗಿಷ್ಟು ಕುತ್ಕೊಂಡಿದ್ರೆ ನೋಡಿ, ಒಂದು ಸ್ವಲ್ಪ ಡೆಸ್ಟ್ ಇದೆ ನೋಡಿ. ಈ ಥರ ಡೆಸ್ಟ್ ಏನಾನ ಇದ್ದರೆ ಗಾಡಿ ಈ ಥರ ಸಿಂಬಲ್ ಬರುತ್ತೆ, ಆಮೇಲೆ ಸ್ಟಾರ್ಟ್ ಆಗೋಕ್ಕೆ ಪ್ರಾಬ್ಲಮ್ ಕೊಡುತ್ತೆ. ಈ ಥರ ಏನಿಲ್ಲ, ಇದು ಸಿಂಪಲ್ ಕ್ಲೀನಾಗಿ ವಾಶ್ ಮಾಡಿ, ಪೆಟ್ರೋಲ್ ಇಲ್ಲಾಂದರೆ ಯಾವುದೋದ್ರಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಹಾಕಿದ್ರೆ ಕಂಪ್ಲೀಟ್ ಸಾಲ. ಇಲ್ಲ ಡೆಸ್ಟೆಲ್ಲ ತೆಗ್ದಿದ್ದೀವಿ, ನೋಡೋಣ ಹಾಕಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಚೆಕ್ ಮಾಡೋಣ. ಸ್ಟಾರ್ಟ್ ಕರ್ದ ಡೆಸ್ಟ್ ಇತ್ತು, ಅದು ರಿಲೇ ಆಗಿ ಡೆಸ್ಟ್ ಇತ್ತು, ಅದು ಕ್ಲೀನ್ ಮಾಡಿದ್ದೀವಿ ಇವಾಗ. ನೋಡಿ ಇಷ್ಟೇ ಸಿಂಪಲ್, ಅದು ಏನಿಲ್ಲ. ಸಣ್ಣದ ಬಾಕ್ಸ್ ಬರುತ್ತೆ ನೋಡಿ, ಬಾಕ್ಸ್ನಲ್ಲಿ 2 ರಿಲೇ ಬರುತ್ತೆ. ಏನಿಲ್ಲ, ಇದರಲ್ಲಿ ಡೆಸ್ಟ್ ಕುತ್ಕೊಂಡಿರುತ್ತೆ. ಕ್ಲೀನಾಗಿ ಬಿಚ್ಚಿ, ಅದು ಇಲ್ಲಾಂದರೆ ಪೆಟ್ರೋಲ್ ಆಗಿ ಇಲ್ಲಾಂದರೆ ನೀರಾಗಿ ಕ್ಲೀನಾಗಿ ಅದೆಲ್ಲ ಡೆಸ್ಟ್ ತೆಗ್ದು ಕ್ಲೀನಾಗಿ ಬರ್ಸಾಕಿದ್ರೆ ಎಲ್ಲ ಕಂಪ್ಲೀಟ್ ಸಾಲಾಗ್ಬಿಡುತ್ತೆ. ಆಮೇಲೆ ಗಾಡಿನೂ ಸ್ಟಾರ್ಟ್ ಆಗುತ್ತೆ. ಅದು ಗಾಡಿ ಸ್ಟಾರ್ಟ್ ಐತಿ ಇವಾಗ. ಇಷ್ಟೇ ಸಿಂಪಲ್. ಸುಮ್ಮನೆ ಈ ಥರ ಎಲ್ಲ ನಾವು ಫ್ಯಾಮ್ಲಿ ಜೊತೆಗೆ ಹೋಗೋ ಟೈಮಲ್ಲಿ ಈ ಥರ ಪ್ರಾಬ್ಲಮ್ ಆಗಿದ್ರೆ ನಾನು ತೋರಿಸಿದ್ದೀನಲ್ಲ, ಆ ಥರ ಚೆಕ್ ಮಾಡ್ಕೊಳ್ಳಿ ಅನಿಸುತ್ತೆ. ಟ್ರೈ ಮಾಡಿದರೆ ಏನು ಟಫ್ ಅಲ್ಲ, ಅದು ಈಸಿನೇ. ಆರಾಮಾಗಿ ಈ ಥರ ಮಾಡಿಸ್ಕೊಂಡು ಬೇಕಿದ್ರೆ ನೀವು ಎಲೆಕ್ಟ್ರಿಷಿಯನ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ಅದು.